ಈ ಸರಿ ತಪ್ಪು ಅನ್ನೋದನ್ನು ಹೊರತುಪಡಿಸಿ ಈ ಮಟ್ಟಿನ ಕ್ಲಾರಿಟಿ ಮನುಷ್ಯಂಗಿರೋಲ್ಲ. ಅಂದರೆ ನಾವು ಸರಿಯಾದದ್ದನ್ನು ಮಾಡಿದರೂ ನಮಗೆ ಆಮೇಲೆ ಅದರ ಮೇಲೆ ಇನ್ನಷ್ಟೇನೋ ಘಟನೆಗಳು ನಡೆದುಬಿಟ್ರೆ ನನಗೆ ಮಾಡಿ ಸರಿಯಾಗಲಿಲ್ವೇನೋ ಅಂತ ಒಳಗಡೆ ಒಂದು ಕಾಡ್ತಿರುತ್ತೆ. ನಮಗೆ ರಾಮಾಯಣದಲ್ಲಿ ರಾವಣ ಇವನಿಗಿಂತ ಶಕ್ತಿಶಾಲಿಯಾಗಿ ಕಾಣಿಸ್ತಾನೆ. ಆದರೆ ಈ ವ್ಯಕ್ತಿತ್ವದ ಅಂಶಗಳನ್ನೆಲ್ಲ ನೋಡಿದಾಗ ಇಷ್ಟು ರಾವಣನಲ್ಲಿ ಕಾಣಿಸೋಲ್ಲ. ಮೈಯೆಲ್ಲ ರಕ್ತಸಿಕ್ತವೂ ಆಗಿತ್ತು ಮತ್ತು ಇಡೀ ಮೈಗೆ ಮಣ್ಣು ಅಂಟಿತ್ತು ಅಂತ. ಈಗ ಅದು ರಕ್ತ ಒದ್ದೇ ಇರುತ್ತಲ್ಲ, ನೆಲದಲ್ಲಿ ಬಿದ್ದು ಆ ನೋವಿಗೆ ಹೊರಳಾಡುವಾಗ ಮೈಗೆಲ್ಲ ಮಣ್ಣು ಅಂಟಿಕೊಂಡಿತ್ತು ಅಂತ. ರೇಣುಧ್ವಸ್ತಂ ಅಂತ ಮಣ್ಣಿಗಾಗೆ ನಡೆದಿರೋ ಹೋರಾಟ ಅದು. ಮಣ್ಣೇ ಅಂಟಿಕೊಂಡಿದೆ ಮೈಗೆ. ಎಂಥ ಕಷ್ಟ ಬಂದರೂ ಎಂಥ ವಿಪತ್ತು ಬಂದರೂ ನಾನು ಯುದ್ಧದಿಂದ ಹಿಮ್ಮೆಟ್ಟಿಲ್ಲ ಅನ್ನೋದು ಗಮನಿಸಬೇಕಾದ ಸಂಗತಿ. ಇದು ದುರ್ಯೋಧನ ಅಂತ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತೆ. ಅಂದರೆ ವೇದಗಳು ಯುದ್ಧದಲ್ಲಿ ಸತ್ತವನಿಗೆ ಪುಣ್ಯಲೋಕ ಸಿಗತ್ತೆ ಅಂತ ಹೇಳ್ತಾವಲ್ಲ, ಆ ಮಾತು ನಿಜವೇ. ಆದರೆ ನಾನು ನಾಶವಾಗಿಲ್ಲ, ಇದಕ್ಕಿಂತ ಎತ್ತರಕ್ಕೆ ಹೋಗಿದ್ದೀನಿ ಅಂತ ಅವನ ಭಾವ. ಅದೇ ತುಂಡಾದೇನು ಬಾಗಲಾರೆ ಅಂತ ಮಾತಿದೆಯಲ್ಲ, ಅದಕ್ಕೆ ಭಾಳ ಪ್ರತ್ಯಕ್ಷ ಉದಾಹರಣೆ ಇವನೇನೆ ಅಂತ. ಅಂದರೆ ಏನೇ ಮಾಡಿದರೂ ನಾನು ಸೋತಿಲ್ಲ ಅಂತ. ದುರ್ಯೋಧನ ಎಲ್ಲಿ ಸೋತ ಅಂತ ಅಂದರೆ ಇಲ್ಲೇ ಸೋತ ಅಂತ. ಪಾಂಡವರ ಕಡೆಯಲ್ಲಿ ಇದ್ದ ಎಲ್ಲವರಿಗೂ ಪಾಂಡವರ ವಿಜಯ ಬೇಕು. ಪಾಂಡವರ ಪಕ್ಷಕ್ಕೆ ಬಂದವರಿಗೆ ಬೇರೆ ಗುರಿಯೇ ಇಲ್ಲ. ಇವನ ಜೊತೆಗೆ ಇದ್ದ ಎಲ್ಲರಿಗೂ ಇನ್ನೊಂದು ಗುರಿ ಇದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ಮಹಾಭಾರತ ಸರಣಿ ಶುರು ಮಾಡೋಕ್ಕಿಂತ ಮುಂಚೆ ಜಾಯಿನ್ ಬಟನ್ ಬಗ್ಗೆ ಇನ್ನೊಂದು ಸಲ ಹೇಳೋದಾದರೆ, ಜಾಯಿನ್ ಬಟನ್ ಆಸಕ್ತರು ಜಾಯಿನ್ ಆಗ್ಬೋದು. ಆ ಮೂಲಕ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ನೋಡ್ಬೋದು ಮತ್ತು ಗೌರಿ ಶಕ್ಕಿ ಸ್ಟುಡಿಯೋಗೆ ಸಪೋರ್ಟ್ ಕೂಡ ಮಾಡ್ಬೋದು. ಆಸಕ್ತರಿಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಮತ್ತೆ ನಾನು ವಾಪಸ್ ಮಹಾಭಾರತಕ್ಕೆ ಬರೋದಾದರೆ, ದುರ್ಯೋಧನನ ಕೊನೆ ಕ್ಷಣದ ಮಾತುಗಳನ್ನ ಕೇಳ್ತಾ ಇದ್ರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತೆ. ಈಗ ಸುಡುವಂಥ ಟೈಮ್ ಇದ್ರೂ ಕೂಡ ಆತ ತನ್ನ ಗುಣವನ್ನು ಬಿಟ್ಟಿಲ್ಲ. ಇಲ್ಲ, ಅವನ ಇದು ಯಾವುದು ಬಿಟ್ಟಿಲ್ಲ. ಗತ್ತು ಗೈರತ್ತು, ನಾನು ಸರಿ ಇದ್ದೀನಿ ಅನ್ನೋ ಯಾವುದನ್ನು ಬಿಟ್ಟಿಲ್ಲ. ಅಂದರೆ ಆ ಕ್ಷಣದಲ್ಲೂ ಪಶ್ಚಾತ್ತಾಪ ಅಂತ ಒಂದು ಬರಲೇ ಇಲ್ಲ. ಇನ್ನೂ ಒಂದು ಹಂತ ಬರುತ್ತೆ. ಇನ್ನೊಂದ್ಸಲ ಮಾತಿದೆ ಒಂದು, ಅಲ್ಲೂ ಕೂಡ ಅಂದರೆ ನಾನು ಮಾಡಿದ್ದು ಸರಿಯಾಗಲಿಲ್ಲ ಅನ್ನುವ ಮಾತು ಎಲ್ಲೂ ಬರಲ್ಲ ದುರ್ಯೋಧನನದ್ದು. ಅಂದರೆ ಅವನ ಈ ಸರಿ ತಪ್ಪು ಅನ್ನೋದನ್ನು ಹೊರತುಪಡಿಸಿ ಈ ಮಟ್ಟಿನ ಕ್ಲಾರಿಟಿ ಮನುಷ್ಯಂಗಿರೋಲ್ಲ. ಅಂದರೆ ನಾವು ಸರಿಯಾದದ್ದನ್ನು ಮಾಡಿದರೂ ನಮಗೆ ಆಮೇಲೆ ಅದರ ಮೇಲೆ ಇನ್ನಷ್ಟೇನೋ ಘಟನೆಗಳು ನಡೆದುಬಿಟ್ರೆ ನನಗೆ ಮಾಡಿ ಸರಿಯಾಗಲಿಲ್ವೇನೋ ಅಂತ ಒಳಗಡೆ ಒಂದು ಕಾಡ್ತಿರೋದು. ನಾವು ಮಾಡಿರೋ ಸರಿಯಲ್ಲೂ ಕೂಡ ಏನೋ ತಪ್ಪಿರಬಹುದಾ ಅಂತ ಯೋಚನೆ ಮಾಡ್ತೀವಿ. ಹೌದು, ಇವನು ಮಾಡಿರೋ ತಪ್ಪಲ್ಲೂ ಕೂಡ ಇವನಿಗೆ ಎಷ್ಟು ಸರಿ ಅಂತ ಕ್ಲಾರಿಟಿ ಇದೆ ಅಂದರೆ, ಸರಿ ಅಂತ ಕ್ಲಾರಿಟಿ ಇದೆ, ಅವನಿಗೆ ತಪ್ಪು ಅಂತ ಅನ್ನಿಸ್ತಾನೆ ಇಲ್ಲ. ಹೌದು, ಈ ಥರ ಜನಗಳಿರ್ತಾರೆ ಸರ್. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋದಕ್ಕೆ ಅದೇ ಒಂದು ಕಾರಣ ಆ ಗಾದೆ ಮಾತು ಬರೋಕ್ಕೆ ಅಂತ ಅನ್ಸುತ್ತೆ ನನಗೆ. ಎರಡನೇದು ಆಮೇಲೆ ಎರಡನೇದು ನೋಡಿ ನನಗನ್ಸಿರೋದು, ಅವ್ರು ಮಾಡಿರೋ ತಪ್ಪುಗಳ ಬಗ್ಗೆ ಆತನಿಗೆ ಎಷ್ಟು ಕ್ಲಾರಿಟಿ ಇದೆ ಅಂದರೆ ಅವ್ರು ಮಾಡಿದಾರೆ ಅಂತೇಳಿ. ಬಟ್ ಅವನು 100 ತಪ್ಪುಗಳು ಮಾಡಿರೋದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಮಾತು ಕೂಡ ಅವನು ಹೇಳಲ್ಲ. ಅವರದ್ದೆಲ್ಲ ಪಕ್ಕ ಅಷ್ಟು ಹೇಳ್ತಾನೆ, ಯಾರ್ಯಾರು ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದ್ರು. ಅದಕ್ಕೆ ಅವನು ಅಸಾಮಾನ್ಯ. ಅವನು ಆ ಥರದ್ದೊಂದು, ನಮಗೆ ರಾಮಾಯಣದಲ್ಲಿ ರಾವಣ ಇವನಿಗಿಂತ ಶಕ್ತಿಶಾಲಿಯಾಗಿ ಕಾಣಿಸ್ತಾನೆ. ಆದರೆ ಈ ವ್ಯಕ್ತಿತ್ವದ ಅಂಶಗಳನ್ನೆಲ್ಲ ನೋಡಿದಾಗ ಇಷ್ಟು ರಾವಣನಲ್ಲಿ ಕಾಣಿಸೋಲ್ಲ. ಈ ಥರದ್ದು ಇವನೇ ಭಾಳ ಅದರಲ್ಲಿ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಅಂದರೆ ತಾನು ಹಿಡಿದ ಹಾದಿಯನ್ನು ಒಂದು ಚೂರು ಆಚೆ ಈಚೆ ಮಾಡದೆ ಹೀಗೆ ಇಷ್ಟು ಕ್ಲಾರಿಟಿಯಲ್ಲಿ. ಆಮೇಲೆ ನೋಡಿ, ಅಂದರೆ ಇನ್ನೊಂದು ವಿಚಾರ, ನಾನು ಸರಿನೇ, ಹೌದು ನಾನು ಮಾಡಿರೋದೆಲ್ಲ ಸರಿನೇ, ಬಟ್ ನಾನು ಸರಿ ಅಂದ್ಕೊಂಡ್ರು ಕೂಡ ನನ್ನಿಂದ ಎಷ್ಟು ಜನ ಅನ್ನೋದಿರುತ್ತಲ್ಲ ಒಂದು, ಅದಕ್ಕೊಂದು ಸಣ್ಣ ಗಿಲ್ಟ್ ಇದ್ದೇ ಇರ್ತಿ ಯಾರಿಗೇ ಆಗಲಿ, ಸಾಮಾನ್ಯ ಮನುಷ್ಯರಿಗೆ. ನಾವು ಒಳ್ಳೆ ಕೆಲಸನ ಮಾಡೋಕೆ ಹೊರಟ್ವಿ, ಸರಿ ಆಗಲಿಲ್ಲ, ಆದರೆ ನನ್ನಿಂದ ಪಾಪ ಇವ್ರಿಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಯಿತು. ಈಗ ನೆಕ್ಸ್ಟ್ ಆಗುತ್ತೆ, ಯುಧಿಷ್ಠಿರ
ಮುಂದೆ ಬರುತ್ತೆ ಕಥೆ, ಅಲ್ಲಿ ವಿಸ್ತಾರವಾಗಿ ತಗೊಳ್ಳೋಣ. ರಾಜ ಆಗಲ್ಲ ಅಂತ ಶುರು ಮಾಡಿಬಿಡ್ತಾನೆ. ಯಾಕೆ ಅಂದರೆ ನಾನು ರಾಜನಾಗಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಜನ ಸತ್ತಿದ್ದಾರೆ ಅಂದಮೇಲೆ ನಾನು ರಾಜ ಆಗಲ್ಲ ಅಂತ ಅವನನ್ನು ಒಪ್ಸೋದೇ ಕಷ್ಟ ಆಗಿಬಿಡುತ್ತೆ. ಅಂದರೆ ಅವನ ಯುದ್ಧಕ್ಕೆ ಕಾರಣಗಳಿದ್ದರೂ ಸಕಾರಣಗಳಾದರೂ ಕೂಡ ಗಿಲ್ಟ್ ಕಾಡತ್ತೆ, ನನಗಾಗಿ ಸತ್ರು ಅಂತ. ಎಷ್ಟು ತದ್ವಿರುದ್ಧ ವ್ಯಕ್ತಿತ್ವಗಳು ನೋಡಿ. ಹೌದೌದು. ಅಂದ್ರೆ ಸರಿ ಮಾಡಿದ್ರು ಕೂಡ ನನ್ನಿಂದ ಒಂದ್ ಸ್ವಲ್ಪ ನನ್ನ ಎಲ್ಲ ಸರಿಗಳಲ್ಲೂ ಒಂದಷ್ಟು ತಪ್ಪುಗಳಾಗಿದೆ, ನಾನು ಬೇಡ ಅನ್ನೋದೊಂದು. ಇನ್ನೊಂದು ಕಡೆ ದುರ್ಯೋಧನ. ಸೊ ಈಗ ವಾರ್ತಾಹರರು ಹೋಗಿ ಈಗ ವಾರ್ತಾಹರರು ಅಲ್ಲಿಂದ ಹೊರಡ್ತಾರೆ. ದುರ್ಯೋಧನ ಹೇಳಿದ್ನಲ್ಲ, ಹೋಗಿ ಅಶ್ವತ್ಥಾಮಾದಿಗಳಿಗೆ ಹೇಳಿ ಅಂತ. ಅಲ್ಲಿ ಹೇಳುವಾಗ ನೋಡಿ, ಅವನು ಸಂಜಯನಿಗೆ ಹೇಳ್ದ, ಧೃತರಾಷ್ಟ್ರ ಗಾಂಧಾರಿ ತಂದೆ ತಾಯಿಗಳಿಗೆ ಸುದ್ದಿ ಮುಟ್ಟಿಸು ಅಂತಲೂ ಹೇಳ್ದ. ಆದರೆ ವಾರ್ತಾಹರರಿಗೆ ಅಶ್ವತ್ಥಾಮ ಕೃತವರ್ಮ ಇದ್ದಲ್ಲಿಗೆ ಹೋಗಿ ಹೇಳಿ ಅಂತ ಅನ್ನೋದಿದೆಯಲ್ಲ, ಅದನ್ನು ಅಂದರೆ ಹೇಳಬೇಕಾಗಿಲ್ಲ ಪ್ರತ್ಯೇಕವಾಗಿ. ಸಹಜವಾಗಿ ಹೀಗಾಯಿತು ಅಂದರೆ ಯಾರ್ಯಾರಿಗೋ ಹೇಳ್ಕೊಳ್ತಾರೆ. ಊರಿಗೆ ಅಂದರೆ ಮನೆಗೆ ಸುದ್ದಿ ತಿಳಿಸಿ, ಹಸ್ತಿನಪುರಕ್ಕೆ ಸುದ್ದಿ ತಿಳಿಸಿ, ಅರಮನೆಗೆ ಸುದ್ದಿ ತಿಳಿಸಿ ಅನ್ನೋದು ಸರಿ ಇದೆ. ಅಶ್ವತ್ಥಾಮಾದಿಗಳಿಗೆ ಸುದ್ದಿ ತಿಳಿಸಿ ಅನ್ನೋದರಲ್ಲಿ ಮತ್ತೆ ಅವನ ತಂತ್ರ ಇದೆ. ಅವನು ಮುಗಿಸಿಲ್ಲ ಇಲ್ಲಿಗ, ಅವನಿನ್ನೂ ಕಂಟಿನ್ಯೂ ಮಾಡೋನಿದ್ದಾನೆ. ಹಾಗಾಗಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾನೆ. ಅವ್ರು ಹೋಗ್ತಾರೆ, ಅವರನ್ನು ಹುಡ್ಕೊಂಡು. ಅವರೆಲ್ಲ ಕಾಡಲ್ಲಿ ಕೂತಿರ್ತಾರಲ್ಲ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಏನೇನಾಯಿತು ಅಂತ ಹೇಳ್ತಾರೆ. ಧ್ಯಾತ್ವಾಚ ಸುಚಿರಂ ಕಾಲಂ ಜಗ್ಮುರಾರ್ಥ ಯಥಾಗತಂ. ಭಾಳ ದುಃಖ ಆಗುತ್ತೆ ಆ 3 ಜನಕ್ಕೆ. ಅಂದರೆ ಒಂದು ಥರದಲ್ಲಿ ನಿರೀಕ್ಷೆನೂ ಇತ್ತು ಅವರಿಗೆ. ಸರೋವರದಲ್ಲಿ ನೋಡಿದವರಿಗೆ ಒಂದೇನು ಅನಿಸಿತ್ತು ಅಂದರೆ ಗೊತ್ತಾಗಲ್ವೇನೋ ಪಾಂಡವರಿಗೆ ಅಂತ ಅಷ್ಟು ಅನಿಸಿತ್ತು. ಆದರೂ ಅದು ಭರವಸೆ ಅಲ್ಲ, ಯುದ್ಧ ಅಲ್ವಾ, ಹೀಗಾಗತ್ತೆ ಅಂತ ಈ ಪ್ರಮಾಣದಲ್ಲಿ ಅಂದ್ಕೊಂಡಿರಲಿಲ್ಲ. ಆಯ್ತಲ್ಲ ಅಂತ ಭಾಳ ದುಃಖ ಆಯ್ತು ಅವರಿಗೆ. ಇವರ ಮಾತು ಕೇಳಿ ಅವರಿಗೆ ತುಂಬ ನೋವಾಯಿತು ಅನ್ನೋದನ್ನು ಸಂಜಯ ವಿವರಿಸ್ತಾನೆ. ಹತಶಿಷ್ಟಾಸ್ತತೋ ರಾಜನ್ ಕೌರವಾರ್ಣಾಂ ಮಹಾರಥ ಅಂತ. ಅಂದರೆ ಸತ್ತು ಹೋದವರಲ್ಲಿ ಉಳಿದವರು ಇಷ್ಟೇ ಜನ ಅಂತ. ಅವ್ರ ಪರಿಸ್ಥಿತಿಯು ಹೇಗಿತ್ತು ಅಂದರೆ ವಿನಿರ್ಭಿನ್ನ ಶಿತೈರ್ಬಾಣೈ ದಾತೋಮರ ಶಕ್ತಿಭಿ ಗದಾತೋಮರ ಶಕ್ತಿಭಿ. ಅಂದರೆ ದೇಹ ಎಲ್ಲ ಗಾಯ ಆಗಿದೆ ಅವರಿಗೂ. ಬಾಣದ ಪೆಟ್ಟುಗಳಿದೆ, ಗದೆ ತೋಮರ ಶಕ್ತಿ ಎಲ್ಲ ಆಯುಧಗಳು ಅವರನ್ನು ಗಾಯಗೊಳಿಸಿವೆ. ಏನಾಗುತ್ತೆ, ಇಷ್ಟು ಗಾಯಗಳು ಈ ಪಾಂಡವರ ಕಡೆಯಲ್ಲಿ ಯಾರೆಲ್ಲ ಉಳ್ಕೊಂಡಿದ್ದಾರೋ ಅವರಿಗೂ ಪೆಟ್ಟಾಗಿರುತ್ತೆ, ಈ ಪೆಟ್ಟಿದೆ. ಆದರೆ ಗೆಲುವು ಇದೆಯಲ್ಲ, ಅದು ಆ ನೋವನ್ನು ಅಂದರೆ ಗಣನೆಗೆ ತೆಗೆದುಕೊಳ್ಳದೆ ಇರುವಂತೆ ಮಾಡಿಬಿಡುತ್ತೆ. ಇಲ್ಲಿ ಸೋತೆವು ಅನ್ನುವ ನೋವು, ಅದರ ಜೊತೆಗೆ ದುರ್ಯೋಧನನ ಅವಸಾನ ಆಯಿತು ಅನ್ನೋದಿದೆಯಲ್ಲ, ಹಾಗಾಗಿ ಆ ನೋವು ಹೆಚ್ಚಾಗ್ತಾ ಹೋಗುತ್ತೆ, ದೇಹದ ನೋವು ಕೂಡ. ಇದರಲ್ಲಿ ಕೃಪಾ, ಅಶ್ವತ್ಥಾಮ ಮತ್ತು ಕೃತವರ್ಮ 3 ಜನ ಉಳಿತಾರೆ. ಅಂದರೆ 3 ಜನ ಉಳಿತಾರೆ ಅಂದರೆ ಅಲ್ಲಿ ವಿಚಿತ್ರ ನೋಡಿ ಸರ್, ಒಬ್ಬರು ಇವ್ರಿಗೆ ಸಂಬಂಧಪಟ್ಟವರಲ್ಲ. ಅಂದರೆ ಅವರ ವಂಶ ಇದಕ್ಕೆ ಸಂಬಂಧಪಟ್ಟವರೇ ಅಲ್ಲ ಅಂತ. ಈಗ ಕೃಪಾ ಅಂದರೆ ಒಬ್ಬ ಋಷಿ ಅಷ್ಟೇ, ಇವರ ಗುರು. ಅಶ್ವತ್ಥಾಮನು ಅಷ್ಟೇ ದ್ರೋಣಾಚಾರ್ಯರ ಮಗ, ಎಲ್ಲಿಂದಲೋ ಬಂದವರು ಅವರು. ಈ ಕೃಪಾಚಾರ್ಯರು ಇಲ್ಲೇ ಸಿಕ್ಕಿದ್ರು ಕಾಡಲ್ಲಿ. ಶಂತನುವಿಗೆ ಒಂದು 2 ಮಕ್ಕಳು ಸಿಗ್ತವೆ ಕಾಡಲ್ಲಿ, ಪುಟ್ಟ ಮಕ್ಕಳು, ಇನ್ನೂ ಹುಟ್ಟಿದ ಮಕ್ಕಳು. ಅವರಂತಂದು ಅವನು ಅರಮನೆಯಲ್ಲಿ ಸಾಕ್ತಾನೆ, ಕೃಪೆ ಅಂತ. ಅವರು ಋಷಿಪುತ್ರರಾಗಿರ್ತಾರೆ, ಅರಮನೆಯಲ್ಲೇ ಬೆಳೆದಿರ್ತಾರೆ ಕೃಪಾಚಾರ್ಯರು. ಆದರೆ ಇವರಿಗೆ ಸಂಬಂಧಪಟ್ಟವರೇನೂ ಅಲ್ಲ. ಇನ್ನು ದ್ರೋಣರಂತೂ ಅವರು ಹಸ್ತಿನಪುರದವರೇ ಅಲ್ಲ, ಅವರು ಎಲ್ಲಿಯವರೋ ಇಲ್ಲಿ ಬಂದವರು. ಅವ್ರ ಮಗ ಅಶ್ವತ್ಥಾಮ. ಕೃತವರ್ಮ ಅವನು ಯಾದವರಿಗೆ ಸೇರಿದವನು. ಹಾಗಾಗಿ ಈಗ ಉಳಿದಿರೋ 3 ಜನಕ್ಕೂ ವಾಸ್ತವವಾಗಿ ಇವರಿಗೆ ಯಾವ ಸಂಬಂಧವೂ ಇಲ್ಲ, ಅವ್ರು ಮಾತ್ರ ಉಳಿದಿರೋದು ಅಂತ. ಅಂದರೆ ಇವರ ಕಡೆಯಲ್ಲಿ ಇವರಿಗೆ ಸಂಬಂಧಪಟ್ಟವ್ರು ಒಬ್ಬರು ಉಳ್ಕೊಂಡಿಲ್ಲ. ಇಷ್ಟು ಕೇಳಿ ನೋವಾಗತ್ತಲ್ಲ, ಹೊರಟು ಬಿಡ್ತಾರೆ ಅವರು ಸೀದಾ. ತ್ವರಿತಾ ಜವನೈರಶ್ವೈಹಿ ಆಯೋಧನಮುಪಾಗಮನ್. ಸೀದಾ ಅವನೆಲ್ಲಿ ಬಿದ್ದಿರ್ತಾನೋ ಅಲ್ಲಿಗೆ ಧಾವಿಸ್ತಾರೆ. ದುರ್ಯೋಧನ ಬಿದ್ದಲ್ಲಿಗೆ. ಅವರು ಬಂದಾಗ ಹೇಗಿದ್ದ ದುರ್ಯೋಧನ ಅಂತ. ಭೂಮೋ ವಿವೇಷ್ಟಮಾನಂತಂ ರುಧಿರೇಣ ಸಮುಕ್ಷಿತಂ ಮಹಾಗಜಮಿವಾರಣ್ಯೇ ವ್ಯಾಧೇನ ವಿನಿಪಾತಿತಂ. ಭೂಮಿಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಂತೆ, ಮೈಯೆಲ್ಲ ರಕ್ತಸಿಕ್ತವಾಗಿತ್ತು. ಅದನ್ನು ನೋಡಿದರೆ ಒಂದು ದೊಡ್ಡ ಆನೆ ಕಾಡಲ್ಲಿ ಒಬ್ಬ ಬೇಟೆಗಾರ ಬಾಣ ಹೊಡೆದಿದ್ದಾನೆ. ಅದು ಸತ್ತಿಲ್ಲ, ಆದರೆ ಅದು ಬಿದ್ದು ಹೊರಳಾಡುತ್ತಲ್ಲ, ಹಾಗೆ ಕಾಣ್ತಾ ಇತ್ತು ಅಂತ ಹೇಳ್ತಾನೆ ಸಂಜಯ. ಮೈಯೆಲ್ಲ ರಕ್ತಸಿಕ್ತವೂ ಆಗಿತ್ತು, ಮತ್ತು ಇಡೀ ಮೈಗೆ ಮಣ್ಣು ಅಂಟಿತ್ತು ಅಂತ. ಈಗ ಅದು ರಕ್ತ ಒದ್ದೆ ಇರುತ್ತಲ್ಲ, ನೆಲದಲ್ಲಿ ಬಿದ್ದು ಆ ನೋವಿಗೆ ಹೊರಳಾಡುವಾಗ ಮೈಗೆಲ್ಲ ಮಣ್ಣು ಅಂಟಿಕೊಂಡಿತ್ತು ಅಂತ. ರೇಣುಧ್ವಸ್ತಂ ಅಂತ. ಮಣ್ಣಿಗಾಗೆ ನಡೆದಿರೋ ಹೋರಾಟ ಅದು. ಮಣ್ಣೆ ಅಂಟಿಕೊಂಡಿದೆ ಮೈಗೆ. ಜೊತೆಗೆ ಎಷ್ಟು ಭಯಂಕರವಾಗಿತ್ತು ಅಂದರೆ, ಸುತ್ತ ಈ ಮಾಂಸಾಹಾರಿ ಪ್ರಾಣಿಗಳು ಮತ್ತು ಮಾಂಸ ತಿನ್ನುವ ಬೇರೆ ಬೇರೆ ಥರ
ಭೂತಗಣಗಳು ಅಂತ ಕರೀತಾರೆ, ಪಿಶಾಚ, ರಾಕ್ಷಸ, ಈ ಥರದ ಗಣಗಳು ಮಾಂಸ ತಿನ್ನುವಂಥವರು ಕಾಯ್ತಾ ಇದ್ರಂತೆ, ಬಂದು ಕಾಯ್ತಾ ಇದ್ವಂತೆ. ವೃತಂ ಭೂತಗಣೈರ್ಘೋರೈ ಕ್ರವ್ಯಾದೈಶ್ಚ ಸಮಂತತಃ. ಅವನ ಮಾಂಸ ತಿನ್ನೋಕ್ಕೆ ಅಂತ ಕಾದು ಕುಳಿತಿದ್ವು. ಒಬ್ಬ ವ್ಯಕ್ತಿಗೆ ಅಂದರೆ ಎಷ್ಟು ಹೀನಾಯ ಪರಿಸ್ಥಿತಿ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಹೌದು ಹೌದು. ಆದರೂ ಹುಬ್ಬು ಗಂಟಿಕ್ಕಿತ್ತಂತೆ ಅವನದ್ದು. ಭ್ರಕಟೀಕೃತ ವಕ್ರಾಂತಂ, ಒಂದು ಚೂರು ಬದಲಾಗಲ್ಲ ಅವನು ಅಂತ ನಾವು ಆರಂಭದಲ್ಲಿ ಮಾತಾಡ್ಕೊಂಡ್ವಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದಾನೆ, ಹೊರಳಾಡ್ತಾ ಇದ್ದಾನೆ, ತಡ್ಕೊಳೋಕ್ಕಾಗ್ತಾ ಇಲ್ಲ ಪೆಟ್ಟು. ಅಂದರೆ ಈ ಸಾವಿನ ನೋವು ಅನ್ನೋದು ಬಹಳ ಇದು ಅಂತ ಹೇಳ್ತಾರಲ್ಲ, ಮಾರಣಾಂತಿಕ ವೇದನೆ ಅಂತಲೇ ಬಳಸ್ತಾರಲ್ಲ, ಅದು ಬಹಳ ಇದಾಗಿರುತ್ತೆ ಅಂತ. ಹಾಗಾಗಿ ಶಕ್ತಿ ಇಲ್ಲದೇ ಇದ್ದರೂ ಹೊರಳಾಡುವಂತೆ ಆಗುತ್ತೆ. ಆದರೆ ಭೃಗಟೀಕೃತ ವಕ್ರಾಂತಂ, ಹುಬ್ಬುಗಂಟಿಕೊಂಡಿದ್ದ, ಕ್ರೋಧಾದ್ ಉದ್ವೃತ್ತ ಚಕ್ಷುಷಂ, ಕಣ್ಣು ಆ ಸಿಟ್ಟಿನಿಂದ ಇನ್ನೂ ಅಷ್ಟು ದೊಡ್ಡದಾಗಿ ತೆರೆದುಕೊಂಡಿದ್ದಂತೆ, ಸಿಟ್ಟಿಳಿದಿಲ್ಲ. ಅವನನ್ನು ಅಷ್ಟು ದೂರದಿಂದ ನೋಡ್ತಾರೆ ಅವರು. ನೋಡಿದವರೇ ಅಲ್ಲೇ ರಥ ನಿಲ್ಲಿಸಿ ಇಳಿದು ಅವನ ಕಡೆಗೆ ಓಡಿ ಬರ್ತಾರೆ. ಓಡಿ ಬಂದು ಅವನ ಸುತ್ತ ಕುಳಿತುಕೊಳ್ತಾರೆ 3 ಜನ. ಇದೆಲ್ಲ ಮಹಾಭಾರತ ಧಾರಾವಾಹಿನಲ್ಲಿ ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಇವೆಲ್ಲ ತುಂಬ ಸ್ಟ್ರಾಂಗ್ ಮಾಡೋಕೆ ನನಗನ್ಸಿದ್ದು ಇದನ್ನೆಲ್ಲ ಓದಿಲ್ಲ, ಅಂದರೆ ಈ ಒರಿಜಿನಲ್ ಓದಿಲ್ಲ. ಏನಾಗಿದೆ, ಇದರ ಅನುವಾದವೋ ಇನ್ನೊಂದೋ ಮಾಡುವಾಗ ಅಥವಾ ಇದನ್ನು ಅನುಸರಿಸಿ ಯಾವುದೋ ಒಂದು ಕಾವ್ಯಗಳು ಬಂದಾಗ ಇವಳು ತುಂಬ ಕಡಿಮೆ ಮಾಡಿದ್ದಾರೆ ಅವರು. ಯಾಕೆಂದರೆ ಇದ್ರ ವಿಸ್ತಾರ ಇದೆಯಲ್ಲ. ಈಗ ಮಹಾಭಾರತ ಇದ್ದಷ್ಟು ದೊಡ್ಡದು ಇನ್ನೊಂದು ಪುಸ್ತಕ ಬರೆಯೋಕ್ಕಾಗಲ್ಲ, ಯಾರೋ ಆ ಧೈರ್ಯ ಮಾಡಲ್ಲ. ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ ಮಾಡಿದ್ದಾರೆ. ಅವ್ರುಗಳಿಗೆ ಅದು ಸಿಕ್ಕಿದೆ. ಆ್ಯಕ್ಚುಲಿ ನಾನು ತುಂಬ ಸಲ ಅನಿಸುತ್ತೆ ಪಕ್ಕ ಚಿತ್ರಕಥೆ ಇದು, ಅಂದರೆ ಏನೂ ಮಾಡಬೇಕಾಗಿಲ್ಲ ಅಲ್ವಾ, ಅಷ್ಟು ಇದಾಗಿದೆ, ತುಂಬ ಚೆನ್ನಾಗಿ ಮಾಡೋಕ್ಕೆ ಬರ್ತಿತ್ತು. ಈಗ ಮೊದಲ ಅಶ್ವತ್ಥಾಮ ಮಾತಾಡೋದಕ್ಕೆ ಆರಂಭ ಮಾಡ್ತಾನೆ. ಬಾಷ್ಪಪೂರ್ಣೇ ಕ್ಷಣ ಶ್ವಸನ್ ಅಂತ, ಕಣ್ಣಲ್ಲಿ ನೀರು ತುಂಬಿರುತ್ತೆ, ನಿಟ್ಟಿಸಿರು ಬಿಡ್ತಾ ಇರ್ತಾನೆ. ನನೂನಂ ವಿದ್ಯತೆ ಸಹ್ಯಂ ಮಾನುಷ್ಯೇ ಕಿಂಚಿದೇವ ಹಿ ಯತ್ರ ತ್ವಂ ಪುರುಷ ವ್ಯಾಘ್ರ ಶೇಷೇ ಪಾಂಸು ಶುರೂಷಿತಃ. ಇದಕ್ಕಿಂತ ಸಹಿಸಬಹುದಾದ ಇನ್ನೊಂದು ಅವಸ್ಥೆ ಅಂತ ಮನುಷ್ಯನಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅವನು. ಯಾಕೆಂದರೆ ಪುರುಷ ವ್ಯಾಘ್ರ ಅಂತ ಸಂಬೋಧಿಸ್ತಾನೆ. ಪುರುಷ ವ್ಯಾಘ್ರ ಅಂದರೆ ಹುಲಿ ನೀನು ಅಂತ, ಹುಲಿ ಅಂತ ಕರೆದ ಹಾಗೆ ಮನುಷ್ಯರಲ್ಲಿ ಹುಲಿ ಅಂತವನು ನೀನು ಧೂಳಿನಲ್ಲಿ ಬಿದ್ದಿದ್ದಿ ಅಂತ ಇದೆಯಲ್ಲ ಅದು ಅಂತ ರಕ್ತ, ಇದು ನೋವು ಪೆಟ್ಟು ಅದೆಲ್ಲ ಬೇರೆ. ಆದರೆ ದುರ್ಯೋಧನನಂಥವನು ಮಣ್ಣಿಗೆ ಬಿದ್ದಿದ್ದಾನೆ ಅನ್ನೋದೇನೆ ಸಹಿಸೋದಕ್ಕೆ ಸಾಧ್ಯ ಇಲ್ಲದೆ ಇರೋದು ಅಂತ. ಯಾಕೆಂದರೆ ಇಷ್ಟು ಕಾಲ ದುರ್ಯೋಧನ ಇದ್ದಿದ್ದೇ ಬೇರೆ ಥರ. ಭೂತ್ವಾಹಿ ದೃಪತಿ ಪೂರ್ವಂ ಸಮಾಜ್ಞಾಪ್ಯ ಚ ಮೇದಿನೀಂ ಕಥಮೇಕೋದ್ಯ ರಾಜೇಂದ್ರ ತಿಷ್ಠಸೆ ನಿರ್ಜನೇವನೆ. ಇಷ್ಟು ಕಾಲ ರಾಜನಾಗಿದ್ದೆ ನೀನು, ಇಡೀ ಭೂಮಂಡಲವನ್ನು ನಿನ್ನ ಒಂದು ಆದೇಶದಿಂದ ನಿನಗೆ ಬೇಕಾದಂತೆ ನಡೆಸ್ತಿದ್ದೆ ನೀನು. ಆದರೆ ಇವತ್ತು ಏಕಾಂಗಿಯಾಗಿ ನಿರ್ಜನವಾದ ಒಂದು ಕಾಡಿನ ಪ್ರದೇಶದಲ್ಲಿ ಬಿದ್ದುಕೊಂಡಿದ್ದೀನಿ. ನಿನ್ನ ಸುತ್ತ ಇರ್ತಾ ಇದ್ದವ್ರು ಯಾರೂ ಕಾಣ್ತಾ ಇಲ್ಲ ನನಗೆ. ದುಶ್ಯಾಸನ ಕಾಣಿಸ್ತಾ ಇಲ್ಲ, ಯಾವಾಗಲೂ ನಿನ್ನ ಜೊತೆ ಇರ್ತಾ ಇದ್ದ. ಕರ್ಣ ನಿನ್ನ ಪಕ್ಕದಲ್ಲೇ ಇರ್ತಾ ಇದ್ದ. ಇನ್ನು ಎಷ್ಟೋ ನಿನ್ನ ಆತ್ಮೀಯರು, ಅವರೆಲ್ಲರ ಜೊತೆಗೆ ಇರ್ತಾ ಇದ್ದೆ ನಾನು. ನಾಪಿತಾನ್ ಸುಹೃದ ಸರ್ವಾನ್ ಕಿಮಿದಂ ಭರತರ್ಷಭ. ಏನಾಗಿ ಹೋಯ್ತು ದುರ್ಯೋಧನ ನಿನಗೆ? ನಿನ್ನವ್ರು ಯಾರೂ ನಿನ್ನ ಸುತ್ತ ಇಲ್ಲದೇ ಇರುವಂತೆ ಆಯ್ತಲ್ಲ. ಕಾಲ ಅನ್ನೋದು ಹೇಗೆ ಬದಲಾಗಿ ಬಿಡತ್ತೆ ನೋಡು ಅಂತ ಹೇಳ್ತಾನೆ ಅವನು. ಹೇಗೆ ಬದಲಾಗಿ ಬಿಡತ್ತೆ, ಪಶ್ಯ ಕಾಲಸ್ಯ ಪರ್ಯಯಂ ಅಂತ. ಅಂದರೆ ಈಗ ಇದ್ದಂತೆ ಮುಂದೆ ಇರೋದಿಲ್ಲ ಅಂತ ಅನ್ನೋದಕ್ಕೆ. ಏಷ ಮೂರ್ಧಾವಸಿಕ್ತಾನಾಂ ಅಗ್ರೇ ಗತ್ವಾ ಪರಂತಪಃ ಸತೃಣಂಗ್ರಸತೆ ಪಾಂಸಂ. ಒಂದು ಕಾಲದಲ್ಲಿ ನೀನು ಮೂರ್ಧಾಭಿಷಿಕ್ತರ ಅತ್ಯಂತ ಎತ್ತರದಲ್ಲಿದೆ. ಮೂರ್ಧಾಭಿಷಿಕ್ತರು ಅಂದರೆ ರಾಜರುಗಳು ಅಂತ ಅರ್ಥ, ಕಿರೀಟಧಾರಿಗಳು ಅಂತ. ಕಿರೀಟಧಾರಿಗಳಲ್ಲೇ ಅತ್ಯಂತ ಎತ್ತರದಲ್ಲಿದ್ದವನು ನೀನು. ಆದರೆ ಇವತ್ತು ನೀನು ಹುಲ್ಲು ಮತ್ತು ಧೂಳಿನಲ್ಲಿ ನೀನು ಕಾಣಿಸಿಕೊಳ್ತಾ ಇದ್ದಿ ಅಂತ. ಅಂದರೆ ಯಾವ ಎತ್ತರದಲ್ಲಿದ್ದೆ, ಈಗ ಎಲ್ಲಿದೆಯಾ ಅಂತ. ಎಲ್ಲಿ ಹೋಯ್ತು ನಿನ್ನ ಆ ಛತ್ರ ಅಂತ, ಶ್ವೇತಛತ್ರ ಇರುತ್ತಲ್ಲ, ಕೊತೇತದಮಲಂ ಛತ್ರಂ, ಪರಿಶುದ್ಧವಾಗಿ ಹೊಳಿತಾ ಇದ್ದ ಬೆಳ್ಳುಗೊಡೆ ಎಲ್ಲಿ ಹೋಯಿತು? ವ್ಯಜನಂಕ್ವಚ ಪಾರ್ಥಿವ, ನಿನಗೆ ಬೀಸಣಿಕೆಯಿಂದ ಆಚೆ ಈಚೆ ನಿಂತು ಎಲ್ಲ ಹೊತ್ತಲ್ಲಿ ಬೀಸ್ತಾ ಇದ್ರಲ್ಲ, ವ್ಯಜನ ಎಲ್ಲಿ ಹೋಯಿತು? ಸಾಚತೆ ಮಹತಿ ಸೇನಾ ಕ್ವಗತಾ ಪಾರ್ಥಿವೋತ್ತಮ. ಎಷ್ಟು ದೊಡ್ಡ ಸೇನಾ ಇತ್ತಲ್ಲ ನಿನ್ನ ಬಳಿಗೆ, ಅದೆಲ್ಲಿ ಹೋಯಿತು ಈಗ? ಹಾಗಾಗಿ ನನಗನ್ಸತ್ತೆ ದುರ್ವಿಜ್ಞೇಯ ಗತಿರ್ನೂನಂ ಕಾರ್ಯಾಣಾಂ ಕಾರಣಾಂತರೆ. ಅಂದರೆ ಯಾವ ಕಾರ್ಯಗಳು ಯಾಕೆ ಆಗುತ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ ಅಂತ ಹೇಳ್ತಾನೆ. ಈಗ ಯಾಕೆ ಆಗತ್ತೆ ಅಂತ ಅನ್ನೋದಿದೆಯಲ್ಲ, ಅರ್ಥ ಆಗೋಲ್ಲ. ಕಾರಣಗಳೇನು ಅಂತ ಹುಡ್ಕೋಕ್ಕಾಗಲ್ಲ ನಮಗೆ, ಆಗಿ ಬಿಡತ್ತೆ.
ಅದಕ್ಕೆ ನೀನೇ ಸಾಕ್ಷಿ ಅಂತ. ಅಂದರೆ ಹೀಗೆ ಆಗೋದಕ್ಕೆ ಕಾರಣ ಇಲ್ಲ ಅಂತ ಅವನು ಹೇಳ್ತಾ ಇರೋದು. ಈ ತಪ್ಪು ಮಾಡಿದಾನೆ ಇನ್ನೊಂದು ಅದಕ್ಕಾಗಿ ಆಯಿತು ಅನ್ನುವ ವಿಷಯ ಬೇರೆ. ಉಳಿದಂತೆ ದುರ್ಯೋಧನ, ಅವನ ಶಕ್ತಿ, ಅವನ ಕೋಟೆ, ಅವನ ಸುತ್ತ ಇದ್ದ ಬಲ ಎಲ್ಲ ನೋಡಿದಾಗ ಹೀಗೊಂದು ಆಗಕ್ಕೆ ಸಾಧ್ಯವೇ ಇಲ್ಲ. ಆದರೂ ಆಯಿತು ಅಂತ ಅಂದರೆ ಏನೋ ಒಂದು ನಡೆಯತ್ತಲ್ಲ, ಅದಕ್ಕೆ ಕಾರಣ ಏನು ಅಂತ ಹುಡ್ಕೋಕ್ಕಾಗಲ್ಲ ಅಂತ. ಕೃಷ್ಣ ಅಲ್ಲಿ ಮಾತಾಡೋ ಕೂಡ ಅಂದರೆ ಕಾಲ ಅಂತ ಅದ್ರ ಬಗ್ಗೆ. ಅಧ್ರುವ ಸರ್ವಮರ್ತ್ಯೇಷು ಧ್ರುವಂ ಶ್ರೀರೂಪಲಕ್ಷ್ಯತೆ. ನಮಗೆ ಸಂಪತ್ತು, ಅಧಿಕಾರ ಎಲ್ಲ, ಹಣದ ಸಂಪತ್ತಿರಲಿ, ಜನ ಸಂಪತ್ತಿರಲಿ, ಸೇನಾ ಸಂಪತ್ತಿರಲಿ, ಸಾಮರ್ಥ್ಯಗಳ ಸಂಪತ್ತಿರಲಿ, ಯಾವುದೇ ಇರಲಿ ನಮ್ಮ ಹತ್ರ ಇದೆಯಲ್ಲ, ಅದು ಬಹಳ ಶಾಶ್ವತವಾದದ್ದು ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಹತ್ರ ಇರುವಾಗ. ಆದರೆ ಅಧ್ರುವ ಸರ್ವಮರ್ತ್ಯೇಷು, ಅದು ಯಾವುದೂ ಶಾಶ್ವತ ಅಲ್ಲ. ಯಾವಾಗ ಬೇಕಿದ್ರೂ ಅದು ಇಲ್ಲ ಅಂತ ಆಗಿಬಿಡಬಹುದು. ನೀನೇ ಸಾಕ್ಷಿ ಅದಕ್ಕೆ ಅಂತ. ಇಂದ್ರನಿಗೆ ಸ್ಪರ್ಧೆ ಕೊಡ್ತಾ ಇದ್ದ ನೀನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ಅಂದರೆ ನಮ್ಮ ಬಳಿಯಲ್ಲಿರುವ ಯಾವುದೂ ಶಾಶ್ವತ ಅಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾನೆ. ಬಹಳ ದುಃಖದಿಂದಲೇ, ನೋವಿನಿಂದಲೇ ಮಾತಾಡ್ತಾ ಇರ್ತಾನೆ. ಅವನ ಮಾತನ್ನು ಕೇಳಿ ದುರ್ಯೋಧನ ಮಾತಾಡ್ತಾನೆ. ಪ್ರಾಪ್ತಕಾಲಮಿದಂ ವಚಃ ಅಂತ ಸಂಜಯ ಬಳಸುವ ಮಾತು, ವ್ಯಾಸರು ಬಳಸುವ ಮಾತು. ಕಾಲಕ್ಕೆ ಏನನ್ನು ಹೇಳಬೇಕೋ ಆ ಮಾತನ್ನು ದುರ್ಯೋಧನ ಆಡ್ದ ಅಂತ. ಅಂದರೆ ಆ ಸನ್ನಿವೇಶಕ್ಕೆ ಏನನ್ನು ಆಡಬೇಕೋ ಅದನ್ನು ಆಡ್ದ ಅವನು ಅಂತ ದುರ್ಯೋಧನ. ಈಗ ಮುಂದೆ ಆಡ್ತಾನೆ. ಅವನಿಗೂ ಅಳು ಬರ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ ದುರ್ಯೋಧನನಿಗೆ. ವಿಮೃಜ್ಯ ನೇತ್ರೆ ಪಾಣಿಭ್ಯಾಂ, ಕಣ್ಣು ಒರೆಸಿಕೊಂಡು ಅವರ ಕಡೆಗೆ ನೋಡಿ ಮಾತಾಡ್ತಾನೆ. ಈದೃಶೋ ಮರ್ತ್ಯಧರ್ಮೋಯಂ ಧಾತ್ರ ನಿರ್ದಿಷ್ಟ ಉಚ್ಯತೆ ವಿನಾಶ ಸರ್ವಭೂತಾನಾಂ ಕಾಲಪರ್ಯಾಯಕಾರಿತಃ. ಕಾಲ ಅನ್ನೋದೇ ಹಾಗೆ ಅಂತ, ಅದು ಪರ್ಯಾಯವಾಗಿದೆ ಅಂತ. ಪರ್ಯಾಯ ಅಂದರೆ ಪಾಳಿ, ಅದರ ಪಾಳಿ ಬದಲಾಗತ್ತೆ ಅಂತ, ಒಂದೇ ಇರೋಲ್ಲ ಅಂತ. ಈಗೊಂದಿದ್ದರೆ ಮುಂದೆ ಇನ್ನೊಂದಿರುತ್ತೆ. ಇದು ಒಂದಾದ ಮೇಲೆ ಒಂದು ಕಾಲ ಅನ್ನೋದು ಬರ್ತಾ ಇರುತ್ತೆ ನಮಗೆ ಅಂತ. ಅಂದರೆ ಒಂದು ಒಳ್ಳೆಯ ಕಾಲ, ಒಂದು ಕೆಟ್ಟ ಕಾಲ ಅನ್ನೋದು ಪಾಳಿಯಂತೆ ಬರ್ತಾ ಇರುತ್ತೆ. ಹೀಗೆಯೇ ಇದನ್ನು ವಿಧಿ ನಿರ್ಮಿಸಿದ್ದಾನೆ ಅಂತ, ಕ್ರಮವೇ ಹೀಗೆ ಇದರಿದ್ದು ಅಂತ. ಮರ್ತ್ಯಧರ್ಮ ಅಂತ ಕರಿತಾನೆ ಅದಕ್ಕೆ ಅವನು. ಅಂದರೆ ಮರ್ತ್ಯಧರ್ಮ, ಮರ್ತ್ಯರು ಅಂದರೆ ಮನುಷ್ಯರು ಒಂದು ಸಹಜವಾಗಿ ಹೇಳ್ತೀವಲ್ಲ, ಅದು ಯಾಕೆ ಹೇಳೋದು ಅಂದರೆ ಮರಣ ಅನ್ನೋದು ಸ್ವಭಾವ ಅವರಿಗೆ ಅಂತ. ಧರ್ಮ ಅಂದರೆ ಸ್ವಭಾವ ಅನ್ನೋ ಅರ್ಥದಲ್ಲಿ ಬಳಸಿದ್ದಿಲ್ಲಿ. ಮರ್ತ್ಯಧರ್ಮ ಅಂದರೆ ಸಾವು ಅನ್ನೋದು ಸಹಜ ಅವರಿಗೆ. ಸಾವು ಇದ್ದೇ ಇದೆ. ಸಾವು ಯಾರಿಗೆಲ್ಲ ಇದೆಯೋ ಅವರಿಗೆಲ್ಲ ಈ ಕಾಲದ ಪರಿವರ್ತನೆ ಅನ್ನೋದು ಕೂಡ ಸಹಜವಾದದ್ದು ಅಂತ ದುರ್ಯೋಧನ ಹೇಳ್ತಾನೆ. ಅಂಥದ್ದೊಂದು ಕಾಲ ನನಗೀಗ ಬಂದಿದೆ. ನೀವೇನನ್ನು ನೋಡ್ತಾ ಇದ್ದೀರೋ ಅದೀಗ ಬಂದಿದೆ. ಹಾಗಾಗಿ ಇಡೀ ಭೂಮಿಯನ್ನು ಆಳದೆ ಈಗ ಈ ಸ್ಥಿತಿಯಲ್ಲಿ ಇದೇನೆ ಅಂತ. ಅಂದರೆ ಇದು ಸಹಜವಾದದ್ದು, ಅದಾಗಿದೆ ಅಂತ ಮಾತಾಡ್ತಾನೆ. ಆದರೆ ದಿಷ್ಟ್ಯಾನಾಹಂ ಪರಾವೃತ್ತಃ ಯುದ್ಧೇ ಕಸ್ಯಾಂಚಿದಾಪದಿ. ಎಂಥ ಕಷ್ಟ ಬಂದರೂ, ಎಂಥ ವಿಪತ್ತು ಬಂದರೂ ನಾನು ಯುದ್ಧದಿಂದ ಹಿಮ್ಮೆಟ್ಟಿಲ್ಲ ಅನ್ನೋದು ಗಮನಿಸಬೇಕಾದ ಸಂಗತಿ. ಇದು ದುರ್ಯೋಧನ ಅಂತ. ಅಂದರೆ ಕಾಲ ನನ್ನ ಮೇಲೆ ಪ್ರಹಾರ ಮಾಡಿದೆ, ಕಾಲ ನನಗೆ ಪೆಟ್ಟು ಕೊಟ್ಟಿದೆ, ಕಾಲ ನನ್ನನ್ನು ಈ ಪರಿಸ್ಥಿತಿಗೆ ತಂದಿದೆ, ಆದರೆ ನಾನು ರಾಜಿಯಾಗಿಲ್ಲ ಅಂತ. ನಾನೆಲ್ಲೂ ಹಿಮ್ಮೆಟ್ಟಿಲ್ಲ. ದಿಷ್ಟ್ಯಾಹಂ ನಿಹತಃ ಪಾಪೈ ಛಲೇನೈವ ವಿಶೇಷತಃ. ನನ್ನನ್ನು ಈ ಅವಸ್ಥೆಗೆ ತಂದ್ರಲ್ಲ ಹೊಡೆದು, ಅವರು ಮೋಸದಿಂದ ನನ್ನನ್ನು ಹೀಗೆ ಮಾಡಿದ್ದಾರೆ ಅಂತ. ಇದು ವಿರೋಚಿತವಾದ ಗೆಲುವು ಅವರದ್ದಲ್ಲ, ವಿರೋಚಿತವಾದ ಪೆಟ್ಟು ಕೂಡ ನನ್ನದ್ದಲ್ಲ ಅಂತ. ಮೋಸ ಆಗಿದೆ ನನಗೆ ಅಂತ. ಪ್ರತಿನಿತ್ಯ ನಾನು ಯುದ್ಧದ ಪ್ರಯತ್ನವನ್ನೇ ಮಾಡಿಕೊಂಡು ಬಂದಿದ್ದು. ಪ್ರತಿನಿತ್ಯ ಪ್ರತಿ ಕ್ಷಣ ಯುದ್ಧ ಅಂತಲೇ ನಾನು ಪ್ರಯತ್ನಿಸ್ತಾ ಇದ್ದಿದ್ದು. ಕೊನೆಯವರೆಗೂ ನಾನು ಯುದ್ಧವನ್ನೇ ಮಾಡಿದ್ದು. ಕೊನೆಗೂ ನಾನು ಯುದ್ಧದಲ್ಲೇ ಸತ್ತಿದ್ದು. ಇಂಥ ಹೊತ್ತಿನಲ್ಲೂ ನನಗೆ ಅದೃಷ್ಟ ಅಂತ ಅನಿಸೋದೇನು ಅಂದರೆ, ನಿಮ್ಮನ್ನು ನೋಡ್ತಾ ಇರೋದು. ಎಲ್ಲರೂ ಸತ್ರು, ಆದರೆ ನೀವು ಇದರಿಂದ ಬದುಕಿ ಉಳಿದಿರಿ, ನೀವು ಇದರಿಂದ ಬಚಾವಾದಿರಿ. ನನಗೆ ಇದು ಬಹಳ ಖುಷಿ ಕೊಡ್ತಾ ಇದೆ. ತನ್ಮೇ ಪ್ರಿಯ ಮನುತ್ತಮಂ, ಬಹಳ ಸಂತೋಷ ಕೊಡ್ತಾ ಇದ್ದಾರೆ, ನೀವು 3 ಜನ ಬದುಕಿದಿರಿ ಅಂತ ಅನ್ನೋದು. ಮಾ ಭವಂತೋನು ತಪ್ಯಂತಾಂ ಸೌಹೃದಾನ್ ನಿಧನೇನ ಮೇ ಯದಿ ವೇದಾ ಪ್ರಮಾಣಂ ವೋ ಜಿತಾ ಲೋಕಾಮಯಾಕ್ಷಯಾ. ನನ್ನ ಈ ಪರಿಸ್ಥಿತಿ ನೋಡಿ ನೀವು ನೋಯಬೇಡಿ, ಅಳಬೇಡಿ. ಯಾಕೆ ಅಂದರೆ ವೇದಗಳು ಸತ್ಯವೇ ಆದರೆ ನಾನು ಪುಣ್ಯಲೋಕಗಳನ್ನು ಪಡೆದುಕೊಂಡಿದ್ದೀನಿ ಅಂತ. ಅಂದರೆ ವೇದಗಳು ಯುದ್ಧದಲ್ಲಿ ಸತ್ತವನಿಗೆ ಪುಣ್ಯಲೋಕ ಸಿಗತ್ತೆ ಅಂತ ಹೇಳ್ತವಲ್ಲ, ಆ ಮಾತು ನಿಜವೇ ಆದರೆ ನಾನು
ನಾಶವಾಗಿಲ್ಲ, ಇದಕ್ಕಿಂತ ಎತ್ತರಕ್ಕೆ ಹೋಗಿದ್ದೀನಿ ಅಂತ ಅವನ ಭಾವ. ಇಲ್ಲಿ ರಾಜನಾಗಿದ್ದೆ ಭೂಮಿಯಲ್ಲಿ, ಈಗ ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ, ಹಾಗಾಗಿ ಇಲ್ಲಿ ಅಳಬೇಕಾಗಿಲ್ಲ ಅಂತ, ಅಳಬೇಕಾಗಿಲ್ಲ ಅದಕ್ಕೆ ಅಂತ. ಈ ಯುದ್ಧ ಸಂಘಟಿತವಾಗುವಾಗ, ಯುದ್ಧ ಅನ್ನೋದು ನಿಶ್ಚಯವಾಗುವಾಗ ನನಗೆ ಕೃಷ್ಣನ ಸಾಮರ್ಥ್ಯ ಏನು ಅಂತ ಗೊತ್ತಿತ್ತು ಅಂತ. ಮನ್ಯಮಾನ ಪ್ರಭಾವಂಚ ಕೃಷ್ಣಸ್ಯಾಮಿತ ತೇಜಸಃ, ಅಮಿತವಾದ ತೇಜಸ್ಸು ಅವನದ್ದು. ಅವನ ಪ್ರಭಾವ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ನಾನು ಕ್ಷತ್ರಧರ್ಮವನ್ನು ಬಿಡಲಿಲ್ಲ ಅಂತ. ಅಂದರೆ ಕೃಷ್ಣನಂತಹ ಒಬ್ಬ ಸಮರ್ಥ ಆ ಕಡೆ ಇದ್ದಾನೆ, ಪ್ರಭಾವಿ ಇದ್ದಾನೆ, ಹಾಗಾಗಿ ಯುದ್ಧ ಮಾಡಿದರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತೆಲ್ಲ ಅಂದುಕೊಂಡು ನಾನು ಹೆಜ್ಜೆ ಹಿಂದಿಟ್ಟಿಲ್ಲ ಅಂತ. ಅಂದರೆ ಹಾಗೆ ಹೆಜ್ಜೆ ಹಿಂದಿಟ್ಟಿದ್ರೆ ಅದು ಹೇಡಿತನ ಆಗ್ತಾಯಿತ್ತು, ಕ್ಷತ್ರಧರ್ಮಕ್ಕೆ ಚ್ಯುತಿ ಆಗ್ತಾಯಿತ್ತು. ನಾನು ಹಾಗೆ ಮಾಡಿಲ್ಲ ಅಂತ ಹೇಳ್ತಾನೆ. ಅದೇ ತುಂಡಾದೇನು ಬಾಗಲಾರೆ ಅಂತ ಮಾತಿದೆಯಲ್ಲ, ಅದಕ್ಕೆ ಭಾಳ ಪ್ರತ್ಯಕ್ಷ ಉದಾಹರಣೆ ಇವನೇನೆ ಅಂತ. ಅಂದರೆ ಏನೇ ಮಾಡಿದರೂ ನಾನು ಸೋತಿಲ್ಲ ಅಂತ. ನಾನು ಗೆಲುವಿಗಾಗಿ ಪ್ರತಿ ಕ್ಷಣವೂ ಪ್ರಯತ್ನ ಪಟ್ಟಿದ್ದೀನಿ, ನನ್ನ ಪ್ರಯತ್ನದಲ್ಲಿ ಕೊರತೆ ಇಲ್ಲ ಅಂತ. ಯತಿತಂ ವಿಜಯೇ ನಿತ್ಯಂ ಅಂತ. ಅಂದರೆ ಒಂದು ಕ್ಷಣವೂ ನಾನು ಪ್ರಯತ್ನ ಕಡಿಮೆ ಮಾಡಿಲ್ಲ, ಗೆಲುವಿಗೆ ಬೇಕಾದ ಎಲ್ಲ ಪ್ರಯತ್ನ ಮಾಡಿದ್ದೀನಿ. ಆದರೂ ಹೀಗಾಯ್ತಲ್ವಾ, ದೈವಂತು ದುರತಿಕ್ರಮಂ. ಇದಕ್ಕೆ ದೈವ ಕಾರಣ, ಇದಕ್ಕೆ ಅಂದರೆ ಅದು ಅದೃಷ್ಟ ಕಾರಣ. ಇದಕ್ಕೆ ನನ್ನ ಕಡೆಯಿಂದ ಇದರಲ್ಲಿ ಎಲ್ಲೂ ಲೋಪ ಇಲ್ಲ ಅಂತ. ಅಂದರೆ ಈ ಸೋಲು ಅನ್ನೋದಿದೆಯಲ್ಲ, ನನ್ನ ಸಾಮರ್ಥ್ಯದ ಸೋಲಲ್ಲ, ನನ್ನ ಪ್ರಯತ್ನದ ಸೋಲಲ್ಲ. ನನ್ನ ಕೆಲಸ ಕಡಿಮೆ ಆಯಿತು ಅಂತ ನಾನು ಸೋತಿಲ್ಲ. ನಾನು ಬೇರೆ ಬೇರೆ ತರಹದ ಪ್ರಯತ್ನವನ್ನು, ಸೈನ್ಯವನ್ನು ಸೇರಿಸಿಕೊಳ್ಳೋದೋ ಇನ್ನೊಂದೋ, ಈ ಪ್ರಯತ್ನಗಳೆಲ್ಲ ಕಡಿಮೆ ಆಯಿತು, ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ದರೆ ಗೆದ್ದು ಬಿಡ್ಬೋದಾಗಿತ್ತು ಅನ್ನೋ ತರಹದ್ದೇನೂ ಇಲ್ಲ. ನಾನು ಪೂರ್ಣ ಪ್ರಯತ್ನವನ್ನೇ ಮಾಡಿದ್ದೀನಿ. ಹೀಗಾಗಿದ್ದಕ್ಕೆ ದೈವ ಕಾರಣ, ಅದು ನನ್ನ ಕೈಯಲ್ಲಿಲ್ಲ. ನೀವು ಏನೇ ಮಾಡಿ ಅವನಷ್ಟು ಮಾತಲ್ಲಿ ತಾನು ಸೋತಿಲ್ಲ. ಹೀಗೆ ಹೇಳಿ ಸುಮ್ಮನಾಗಿ ಬಿಡ್ತಾನೆ. ತೂಷ್ಣೀಂ ಬಭೂವ ರಾಜೇಂದ್ರ ರುಜಾಸೌ ವಿಹ್ವಲೋ ಭೃಶಂ. ಸುಮ್ಮನಾಗಿ ಮತ್ತೆ ಅವನು ದುಃಖಿಸ್ತಾನೆ. ಅಂದರೆ ದುಃಖ ಅಂದರೆ ಅವನ ಮುಖಭಾವ, ಇದರಲ್ಲಿ ನೋವು ಕಾಣಿಸುತ್ತೆ. ಅಶ್ವತ್ಥಾಮನಿಗೆ ಆ ಪರಿಸ್ಥಿತಿಯಲ್ಲಿ ಸಿಟ್ಟು ಬರುತ್ತೆ. ಈಗ ಅಲ್ಲಿಂದ ಎದ್ದು ಬರುವಾಗ ಸಿಟ್ಟಿರಲಿಲ್ಲ, ನೋವಿತ್ತು. ಈಗ ಸಿಟ್ಟು ಬರುತ್ತೆ. ದ್ರೋಣಿ ಕ್ರೋಧೇನ ಜಿಜ್ವಾಲ ಯಥಾವನ್ನಿರ್ ಜಗತ್ಕ್ಷಯೇ. ಪ್ರಳಯಾಗ್ನಿ ಅಂದರೆ ಇಡೀ ಜಗತ್ತನ್ನು ಭಸ್ಮ ಮಾಡೋದಕ್ಕೆ ಅಂತ ಹೊರಟ ಪ್ರಳಯದ ಬೆಂಕಿ ಹೇಗೆ ಜ್ವಲಿಸುತ್ತೋ ಅಷ್ಟು ಸಿಟ್ಟು ಬಂತವನಿಗೆ ಅಂತ. ಕೈಯಿಂದ ಕೈಯನ್ನು ತಿಕ್ಕುತ್ತಾನೆ ಆ ಸಿಟ್ಟಿನಲ್ಲಿ. ಕಣ್ಣಲ್ಲಿ ನೀರು ಹರಿತಲೇ ಇರುತ್ತೆ, ಸಿಟ್ಟು ಇದೆ, ಕಣ್ಣಲ್ಲಿ ನೀರು ಹರಿತಲೇ ಇರುತ್ತೆ. ಮಾತಾಡ್ತಾನೆ, ಗುಡುಗಿದಂತೆ ಮಾತಾಡ್ತಾನೆ ದುರ್ಯೋಧನನ ಜೊತೆಗೆ. ಪಿತಾಮೇ ನಿಹತಃ ಕ್ಷುದ್ರೈಹಿ ಸುದೃಶಂಸೇನ ಕರ್ಮಣ ನ ತಥಾ ತೇನ ತಪ್ಯಾಮಿ ಯಥಾ ರಾಜಂ ಸ್ವಯಾದ್ಯವೈ. ನನ್ನ ತಂದೆಯನ್ನು ಹೀಗೆ ಕೊಂದರು ಅವರು. ಬಹಳ ಕ್ಷುದ್ರರು ಅವರು, ಅತ್ಯಂತ ಕ್ರೂರವಾಗಿ ಕೊಂದರು ಅವರ ನಡೆಯೇ ಕ್ರೂರ ಅಂತ. ಹಾಗೆ ಕೊಂದರು ನನ್ನ ತಂದೆ, ನನ್ನ ದ್ರೋಣರನ್ನು ಕೊಂದ್ರಲ್ಲ. ಆದರೆ ನನಗೆ ಅವತ್ತೂ ಇಷ್ಟು ದುಃಖ ಆಗಿರಲಿಲ್ಲ, ಇವತ್ತು ದುಃಖ ಆಗ್ತಾ ಇದೆ ಅಂತ. ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಕಂಡಾಗ ನನ್ನ ತಂದೆಗೆ ಇಂಥ ಪರಿಸ್ಥಿತಿ ಬಂದಿದ್ದಕ್ಕಿಂತಲೂ ಹೆಚ್ಚು ದುಃಖ ಆಗ್ತಾ ಇದೆ. ನನ್ನ ಮಾತನ್ನು ಕೇಳು, ಸತ್ಯದ ಮೇಲೆ ಆಣೆ ಇಟ್ಟು ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿಯವರೆಗೆ ಮಾಡಿದ ದಾನ ಧರ್ಮ ಇಷ್ಟಾಪೂರ್ತಗಳು ನನ್ನೆಲ್ಲ ಪುಣ್ಯಗಳ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಅಂತ ಪ್ರತಿಜ್ಞೆ ಮಾಡೋದಕ್ಕೆ ಹೋಗ್ತಾನೆ. ಕೃಷ್ಣ ನೋಡುತ್ತಿರುವಂತೆಯೇ ನಾನು ಇವತ್ತು ಎಲ್ಲ ಪಾಂಚಾಲರನ್ನು ಯಮಲೋಕಕ್ಕೆ ಕಳಿಸ್ತೀನಿ. ಪಾಂಚಾಲರನ್ನು ಓಕೆ, ಪಾಂಡವರನ್ನಲ್ಲ. ಓಕೆ, ಪಾಂಚಾಲರನ್ನು. ಇಲ್ಲೇ ಇರೋದು ಸರ್. ದುರ್ಯೋಧನ ಎಲ್ಲಿ ಸೋತ ಅಂತ ಅಂದರೆ ಇಲ್ಲೇ ಸೋತ ಅಂತ. ಪಾಂಡವರ ಕಡೆಯಲ್ಲಿ ಇದ್ದ ಎಲ್ಲವರಿಗೂ ಪಾಂಡವರ ವಿಜಯ ಬೇಕು. ಪಾಂಡವರ ಪಕ್ಷಕ್ಕೆ ಬಂದವರಿಗೆ ಬೇರೆ ಗುರಿಯೇ ಇಲ್ಲ. ಇವನ ಜೊತೆಗೆ ಇದ್ದ ಎಲ್ಲರಿಗೂ ಇನ್ನೊಂದು ಗುರಿ ಇದೆ. ಈಗ ನೋಡಿ, ನೀವು ಕರೆಕ್ಟಾಗಿ ಎತ್ತಿದ್ರಿ ಅದನ್ನ. ಅದ್ಯಾಹಂ ಸರ್ವ ಪಾಂಚಾಲಾನ್ ವಾಸುದೇವಸ್ಯ ಪಶ್ಯತಃ ಸರ್ವೋಪಾಯೈರ್ಹಿ ನೇಷ್ಯಾಮಿ ಪ್ರೇತರಾಜ ನಿವೇಶನಂ ಅಂತಲೇ ಮಾತು. ಅಷ್ಟು ಜನ ಪಾಂಚಾಲರನ್ನು ಕೊಲ್ತೀನಿ ಅಂತ. ಇವನಿಗೆ ಹೊಡೆದು ಬೀಳಿಸಿದ್ದು ಭೀಮ.
ಭೀಮನನ್ನು ಕೊಲ್ತೀನಿ ಅಂತ ಮಾತಿಲ್ಲ, ಪಾಂಡವರನ್ನು ಕೊಲ್ತೀನಿ ಎನ್ನುವ ಮಾತಿಲ್ಲ, ಪಾಂಡವರ ಮಕ್ಕಳನ್ನು ಕೊಲ್ತೀನಿ ಅಂತ ಮಾತಿಲ್ಲ. ಉಪಪಾಂಡವರು ಉಳಿದಿದ್ದಾರೆ. ಕೃಷ್ಣನನ್ನು ಕೊಲ್ತೀನಿ ಎನ್ನುವ ಮಾತು ಇಲ್ಲ. ಪಾಂಚಾಲರನ್ನು ಕೊಲ್ತೀನಿ. ಅವನಿಗಿದೆ ಸೇಡು, ಅತ್ಯಂತ ಹಳೆಯ ಸೇಡು. ದ್ರೋಣ ದೃಪದರ ಆ ಕಾಲದಿಂದ ಬಂದಿರುವ ಸೇಡು 2ನೇ ತಲೆಮಾರಿಗೆ ದಾಟಿದೆ ಅಷ್ಟೆ. ಅನುಜ್ಞಾಂತು ಮಹಾರಾಜ ಭವಾನ್ಮೇ ದಾತುಮರಹಸಿ, ಈ ಕಾರ್ಯಕ್ಕೆ ನಿನ್ನ ಅನುಮತಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಖುಷಿ ಕೊಡುತ್ತೆ ಅವನಿಗೆ. ಅವನಿಗೆ ಪಾಂಡವರನ್ನು ಕೊಲ್ತೀನಿ ಅಂತ ಹೇಳಲಿಲ್ಲ ಅಂತೇನೋ ಅಂದ್ಕೊಳ್ಳಲ್ಲ. ದುರ್ಯೋಧನಿಗೆ ಖುಷಿ ಆಗುತ್ತೆ. ಸೊ ಹಾಗೆ ಅಶ್ವತ್ಥಾಮನ ಪ್ರತಿಜ್ಞೆಯನ್ನು ನೋಡಿದ್ವಿ. ನನಗೆ ಸ್ವಲ್ಪ ಆಶ್ಚರ್ಯನೂ ಆಯಿತು ನೀವು ಹೇಳಿದಾಗ. ಬಿಕಾಸ್ ನಾನು ಅನ್ಕೋತಾ ಇದ್ದೆ ಅವ್ನು ಪಾಂಡವರನ್ನ ಕೊಲ್ತೀನಿ ಅಂತಾನೆ, ಯಾಕಂದ್ರೆ ನಮ್ಮ ಮುಂದಿನ ಘಟನೆ ಗೊತ್ತಿರೋದ್ರಿಂದ. ಬಟ್ ಅವ್ನು ಪಾಂಚಾಲರನ್ನ ಕೊಲ್ತೀನಿ ಅನ್ನೋದು ಅಲ್ಲ, ಅವನ ಪ್ರಯತ್ನವೇ ಇಲ್ಲ ಪಾಂಡವರ ಕಡೆಗೆ. ಓಕೆ, ಮುಂದೂ ಕೂಡ ಒಂದು ನಡೆಯತ್ತಲ್ಲ. ಆಕಸ್ಮಿಕವಾಗಿ ಉಪಪಾಂಡವರನ್ನು ಅವನು ಕೊಲ್ತಾನೆಯೇ ಹೊರತು ಅವ್ರು ಯಾರನ್ನೂ ಕೊಲ್ಲುವ ಉದ್ದೇಶದಲ್ಲೇ ಇಲ್ಲ. ಅವನಿಗೆ ತನ್ನ ಹಳೆಯ ತಂದೆಯ ಕಾಲದ ದ್ವೇಷ ಮುಕ್ತಾಯ ಆಗಬೇಕು, ಅದನ್ನು ಮುಗಿಸಿದ. ಆಗ ದ್ವೇಷಕ್ಕೆ ದ್ರೋಣರನ್ನು ದೃಷ್ಟದ್ಯುಮ್ನ ಕೊಂದಿದ್ದು ಒಂದು ಎದುರಿಗಿದೆ ಅಷ್ಟೆ. ಅಂದರೆ ಇಂಥ ಹಂತದಲ್ಲೂ ಇವರೆಲ್ಲ ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳಾಗೇ ಕಾಣಿಸ್ತಾರೆ. ಅಂತ ಯಾರೊಬ್ಬರಿಗೂ ಪಾಂಡವರನ್ನು ಕೊಲ್ಲಬೇಕು ಅನ್ನುವ ವಿಷಯ ಇಲ್ಲ. ಹೆಚ್ಚು ಅಂದರೆ ಸೋಲಿಸಬೇಕು ಅಂತ ಅಷ್ಟು ಅನಿಸಿರ್ಬೋದು, ಬಿಟ್ಟರೆ ಅದು ಅನಿಸಿದಂತೆ ಕಾಣಿಸೋಲ್ಲ. ಎಷ್ಟೋ ಸಲ ದುರ್ಯೋಧನನಿಗೆ ಪಾಂಡವರು ಸಾಯಬೇಕು, ಆದರೆ ಅಲ್ಲಿರೋ ಯಾರಿಗೂ ಇದಿಲ್ಲ. ಕರ್ಣನಿಗೂ ಅರ್ಜುನನನ್ನು ಒಬ್ಬನನ್ನು ಕೊಲ್ಲಬೇಕು ಅಂತ ಇತ್ತು ಅವನಿಗೆ. ಸೊ ಮನುಷ್ಯ ಸ್ವಭಾವ ಅನ್ನೋದು ಹಾಗೆ. ಅದನ್ನು ಎರಡೂ ಇದೆ ಸರ್ ಅದರಲ್ಲಿ. ಒಂದು, ಅವರುಗಳಿಗೆ ಯಾರಿಗೂ ಕೂಡ ಪಾಂಡವರ ಬಗ್ಗೆ, ಅವರ ಇಡೀ ಬದುಕಿನಲ್ಲಿ ಪಾಂಡವರ ಬಗ್ಗೆ ಆಕ್ಷೇಪವೇ ಇಲ್ಲ ಅವರಿಗೆ. ಇವರೆಲ್ಲ ಯಾಕೆ ಆಕ್ಷೇಪ ಇರುತ್ತೆ ಪಾಂಡವರ ಮೇಲೆ? ಇವ್ರಿಗೆ ಯಾರಿಗೂ ಏನೂ ಮಾಡಿಲ್ಲ ಯಾವತ್ತು. ಆಮೇಲೆ ಇಷ್ಟೆಲ್ಲ ಇವರು ದುರ್ಯೋಧನನ ಪಕ್ಷದಲ್ಲಿದ್ದರು, ಇನ್ನೊಂದಿದ್ರು ಆ ಕಡೆ ಹೋಗಿ ಸೇರ್ಕೊಂಡ್ರಲ್ಲ ಅನ್ನೋ ಮಾತುಗಳನ್ನೂ ಆಡಿಲ್ಲ. ಹಾಗಾಗಿ ಇವ್ರ ಬಗ್ಗೆ ಎಲ್ಲರನ್ನೂ ಗೌರವದಿಂದ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ. ಇವ್ರಿಗೆ ಯಾಕೆ ದ್ವೇಷ ಬರುತ್ತೆ ಸರ್? ಅವ್ರ ಮೇಲೆ ದ್ವೇಷ ಬರೋದಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಅಂತ. ಈಗ ಪಾಂಡವರ ಒಳ್ಳೆಯ ಸ್ವಭಾವ ಅನ್ನೋ ವಿಷಯ ಬೇರೆ, ಅದಲ್ಲ. ಉಳಿದಂತೆ ನನಗೇನು ಮಾಡಿದ್ದಾನೆ ಅನ್ನೋದ್ರೆ ಏನೂ ಮಾಡಿಲ್ವಲ್ಲ. ಹಾಗಾಗಿ ಪಾಂಡವರ ಮೇಲೆ ದ್ವೇಷ ಬರುವಂತಹ ಒಂದೇ ಒಂದು ಘಟನೆ ಯಾರ ಬದುಕಿನಲ್ಲೂ ನಡೆದಿಲ್ಲ, ಕರ್ಣನ ಬದುಕಿನಲ್ಲೂ ನಡೆದಿಲ್ಲ. ಎಸ್. ಸೊ ಹೀಗಾಗಿಯೇ ಅಶ್ವತ್ಥಾಮನ ಈ ಮಾತು ಅಂತ ಅಂದ್ಕೊಳ್ಳೋಣ. ಜೊತೆಗೆ ಹಳೇದೊಂದು ದ್ವೇಷ. ಈಗ ಮುಂದೆ ಏನಾಗುತ್ತೆ ಅನ್ನೋದ್ರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಈ ವಿಚಾರಗಳನ್ನ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸ್ನೇಹಿತರೆ, ನಿಮಗೆ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ನೀವು ಶೇರ್ ಮಾಡಿ. ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಚಾನಲ್ ವಿಡಿಯೋನ ಲೈಕ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ, ಅಂದರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.